7-8 ತಿಂಗಳು ಕಳೆಯಿತು ಅಂತ ಅನ್ಸುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೊಳಕೆಯೊಡೆದಿದ್ದಂಥ ಪವರ್ ಶೇರಿಂಗ್ ಫೈಟು ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಒಬ್ಬೊಬ್ಬ ನಾಯಕರು ಹಾದಿ ಬೀದಿಯಲ್ಲಿ ಬಾಯ್ ಬಡ್ಕೊಂಡಿದ್ದೇ ಆಯಿತು. ಅಂತರ್ಯುದ್ಧ ಮುಗಿಲು ಮುಟ್ತಾ ಇದ್ದಂತೆ ಎಚ್ಚೆತ್ತಿದ್ದಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಾಯಿ ಮುಚ್ಕೊಂಡಿರುವಂತೆ ಖಡಕ್ ಸಂದೇಶ ಕೊಟ್ಟಿದ್ದರು. ಇದೀಗ ಅದೇ ಖರ್ಗೆ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಸುಳಿಯವನ್ನ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಒಂದು ಹಾಗೆ ಮಾಡ್ತಾ ಇದ್ದೇವೆ, ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸದಲ್ಲಿ ಮಾಡಿ ಮುಗಿಸ್ತೇವೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಮನೆಯೊಳಗೆ ಕುರ್ಚಿ ಫೈಟ್ ಎಪಿಸೋಡ್ ಫಸ್ಟ್ ಹಾಫ್ ಮುಗಿಸಿ ಈಗ ಸೆಕೆಂಡ್ ಹಾಫ್ ತಲುಪಿದೆ. ಪ್ರಮುಖ ನಾಯಕರು ಪವರ್ ಒಡೆಯೋಕೆ ಬೆವರ ಹರಿಸಿದ್ದು, ವರಿಷ್ಠರ ಲಕ್ಷ್ಮಣ ರೇಖೆ ದಾಟಿ ಅಶಿಸ್ತು ತಾಂಡವವಾಡುತ್ತಿದೆ. ಅಂತರ್ಕಲಹಕ್ಕೆ ವಿರಾಮ ಹಾಕೋಕೆ ಹೈಕಮಾಂಡ್ ಪ್ರಯತ್ನಿಸಿದ್ರೂ ಸಾಧ್ಯವಾಗ್ತಿರ್ಲಿಲ್ಲ. ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡ್ಗೆ ಜ್ಞಾನೋದಯವಾಗಿದ್ದು, ಶೀತಲ ಸಮರಕ್ಕೆ ಫುಲ್ ಸ್ಟಾಪ್ ಇಡೋ ಹೆಜ್ಜೆ ಇರಿಸಿದೆ. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಈ ಬಗ್ಗೆ ಸ್ವತಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುಳಿವು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DKಶಿ ಕೆಳಗಿಳಿಸೋ ಬಗ್ಗೆ ಖರ್ಗೆ ಸಾಹೇಬ್ರು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. DCM DKಶಿಗೆ ಪ್ರಭಾವಿ ಇಲಾಖೆ ಜೊತೆಗೆ ರಾಜ್ಯಾಧ್ಯಕ್ಷರ ಹುದ್ದೆ ಇದೆ ಅಂತ ಕಾಂಗ್ರೆಸ್ನ ಕೆಲವು ಸಚಿವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಅಧ್ಯಕ್ಷ ಸ್ಥಾನದ ಮೇಲೆ ವಾಲ್ಮೀಕಿ ಸಮುದಾಯದ ನಾಯಕರು ಕಣ್ಣಿಟ್ಟಿದ್ದು, ಈ ನಡುವೆ ದೆಹಲಿಗೂ ತೆರಳಿಯ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿರೋ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಒಡಿಶಾದಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಬಂದಿದ್ದೀನಿ. ಒಡಿಶಾದಲ್ಲಿ ಹಿಂದುಳಿದ ವರ್ಗದವರು ಅಧ್ಯಕ್ಷರಾಗಿದ್ದಾರೆ. ಉಳಿದ ರಾಜ್ಯಗಳಲ್ಲೂ ಸದ್ಯದಲ್ಲೇ ಬದಲಾವಣೆ ಆಗತ್ತೆ ಅನ್ನೋ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ, ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸನಾಗ ಮಾಡಿ ಮುಗಿಸ್ತೇವೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸೋಕೆ ಸಚಿವ ಕೆಎನ್ ರಾಜಣ್ಣ ದೆಹಲಿಗೆ ತೆರಳಿ ವೇಣುಗೋಪಾಲ್ನ ಭೇಟಿ ಮಾಡಿದ್ದಾರೆ. ಈ ವಿಚಾರಕ್ಕೆ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿರೋ DCM DKಶಿ, ರಾಜಣ್ಣ ದೊಡ್ಡವರ ಬಗ್ಗೆ ಮಾತಾಡಲ್ಲ ಎಂದಿದ್ದಾರೆ. ಇನ್ನು ಅಧ್ಯಕ್ಷರ ಬದಲಾವಣೆ ಕುರಿತು ಖರ್ಗೆ ಹೇಳಿಕೆ ಬಗ್ಗೆನೂ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ, ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ದೊಡ್ಡ ನಾಯಕರು ಎಂದ DKಶಿಗೆ ಸಚಿವ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ದೊಡ್ಡ ನಾಯಕರು ಸಣ್ಣ ನಾಯಕರು ಅನ್ನೋದೇ ಬೇರೆ, ನಾವು ಕುಬೇರರ ಮಾತಿಗೆ ಪ್ರತಿಕ್ರಿಯಿಸಿಲ್ಲ ಅಂತ ಮಾತಿನಲ್ಲೇ ಚುಚ್ಚಿದ್ದಾರೆ. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ, ನಾವು ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ, ನಾವು ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಇನ್ನು ಅಧ್ಯಕ್ಷರು ಹೇಳಿದ ಮೇಲೆ ಮುಗೀತು ಅಂತ ವಾಲ್ಮೀಕಿ ನಾಯಕ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ನಾನು 2 ದಿನ ದೆಹಲಿಗೆ ಹೋಗಿದ್ದು ನನ್ನ ಇಲಾಖೆ ಸಂಬಂಧ ಚರ್ಚೆ ಮಾಡಲಿಕ್ಕೆ ಅಂತ ಉತ್ತರ ಕೊಟ್ಟಿದ್ದಾರೆ. ಅದು ಹೇಳಿದ್ರೆ ಆಯ್ತು, ಮತ್ತೆ ನಾವೇನು ಹೇಳಿದ್ರೆ ಅದಕ್ಕೆ ಬದಲಾವಣೆ ಇದೆಯಾ ಸರ್? ಮತ್ತೆ ನಮ್ಗೆ ಕೇಳಿ ಬದಲಾವಣೆ ಮಾಡೋರು ಅಧ್ಯಕ್ಷರು, ಈಗ ಅವ್ರು ಹೇಳಿದ ಮ್ಯಾಗೆ ಇರ್ಬೋದು. ಅದು ಏನು ಮಾಡ್ಬೇಕಾರೋ ಅಧ್ಯಕ್ಷ ಮಾಡಬೇಕು, CM ಅವ್ರು ಚರ್ಚೆ ಮಾಡಬೇಕು, ಅವ್ರು ಅದನ್ನ ನಿರ್ಧಾರ ಮಾಡಬೇಕು. ನಾವೇನು ಮಾಡ್ಲಿಕ್ಕೆ ಕೇಳ್ತಾರೆ, ಹೇಳ್ತಾರೆ ನಮ್ಗೆ ಗ್ಯಾರಂಟಿ ಹೆಂಗೆ ನಡೀತಾ ಇದೆ, ಅದರಿಂದ ಲಾಭ ಆಗ್ತಾ ಇದೆ ಇಲ್ಲ ಕೇಳ್ತಾರೆ. ಅದರಿಂದ ಪಕ್ಷಕ್ಕೆ ಲಾಭ ಇದೆಯಾ, ಹೆಂಗೆ ಏನು, ಮತ್ತೇನು ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯಕ್ರಮ ಕೊಡಬೇಕಾ.
ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪೋಸ್ಟಿಂಗ್ ಬದಲಾವಣೆಯ ಪುಂಗಿ ಊದಿದವರಲ್ಲಿ ದಲಿತ ನಾಯಕರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಮುಂಚೂಣಿಯಲ್ಲಿದ್ದಾರೆ. ಆದರೆ ಹೈಕಮಾಂಡ್ ಯಾರಿಗೆ ಅಧ್ಯಕ್ಷ ಪಟ್ಟ ಕಟ್ಟುತ್ತೆ ಅನ್ನುವುದು ಕುತೂಹಲ ಮೂಡಿಸಿದೆ. ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.